ಆತ್ಮೀಯರಾದಂಥ ಶಾಸಕರಾದಂಥ ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರಿಗೆ, ಮಜಾರ್ ಅಲಂ ಖಾನ್, ರಾಜಗೋಪಾಲ್ ರೆಡ್ಡಿ ಅವರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಹಾಗೂ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಎರಡು ವಿಚಾರಗಳಿವೆ. ಮೊದಲನೇದಾಗಿ ನಮ್ಮ ಜಿಲ್ಲೆಯ ವಿಚಾರವನ್ನು ಪ್ರಸ್ತಾಪ ಮಾಡಿ ಅದಾದಮೇಲೆ ರಾಜ್ಯದ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಳೆದ ಒಂದು ವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ಘಟನೆ ಹಾಗೂ ಚುನಾವಣೆ ದಿನ ಒಂದು ಘಟನೆ ಏನು ನಡೆದಿತ್ತು ಅದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆ ಎರಡು ಘಟನೆಗಳನ್ನು, ಕೋಟ್ನೂರು ಘಟನೆ ಮತ್ತು ಇನ್ನು ಒಂದು ಎಲ್ಲಿ ಭಾಳ ಅಮಾನವೀಯವಾಗಿ ಯುವಕರನ್ನು ಬತ್ತಲೆಗೊಳಿಸಿ ಅವರು ಹೊಡೆದಿದ್ದಾರೆ ಅಥವಾ ಅವರಿಗೆ ಸೆರೆಮನೆಯಲ್ಲಿ ಇಟ್ಕೊಂಡಿದ್ದರು. ಈ ಎರಡು ವಿಚಾರಗಳನ್ನು ಇಟ್ಕೊಂಡು ಸಾಕಷ್ಟು ಚರ್ಚೆ ಮಾಧ್ಯಮದಲ್ಲಿ ಕೂಡ ಆಗ್ತಾಯಿದೆ, ಸಾರ್ವಜನಿಕರಲ್ಲಿ ಕೂಡ ಆಗ್ತಾಯಿದೆ. ಮೊದಲನೇದಾಗಿ ಈ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಹಾಗೂ ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ. ಯಾರೂ ಕೂಡ ಯಾವುದೇ ಸಮಾಜದವರಾಗಿರ್ಬೋದು, ಎಷ್ಟೇ ದೊಡ್ಡ ಪ್ರಭಾವಿ ಆಗಿರ್ಬೋದು, ಕಾನೂನನ್ನು ಅವರ ಕೈನಲ್ಲಿ ತಗೊಳ್ಳುವ ಅಧಿಕಾರ ಸರ್ಕಾರ ಹಾಗೂ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ಆದರೆ ಇತ್ತೀಚೆಗೆ ಕಲಬುರಗಿನಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವು ರಾಜಕಾರಣಿಗಳು, ವಿಶೇಷವಾಗಿ BJP ಪಕ್ಷ ಮತ್ತು ಇನ್ನು ಕೆಲವು ವ್ಯಕ್ತಿಗಳು, ಯಾರು ಸ್ವಯಂ ಘೋಷಿತ ಸಮಾಜ ಸೇವಕರು, ಕಲಬುರಗಿಯ ಹಿತಾಸಕ್ತಿ ಕಾಪಾಡೋರು ಅಂತ ಕೆಲವು ವ್ಯಕ್ತಿಗಳು ಹುಟ್ಕೊಂಡಿದ್ದಾರೆ. ಅವರು ಸರ್ಕಾರವನ್ನು ಮುಜುಗರ ಮಾಡಬೇಕು, ಸರ್ಕಾರವನ್ನು ಪದೇ ಪದೇ ಜನರ ಮುಂದೆ ಒಂದು ರೀತಿ ಕೆಟ್ಟ ಹೆಸರು ತರಿಸ್ಬೇಕು, ಅವರ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾನೇ ಇದ್ದಾರೆ. ನಾನು ನಮ್ಮ ಜವಾಬ್ದಾರಿ ಮೇಲೆ ಜಾರ್ಕೋತಾ ಇಲ್ಲ, ನಮ್ಮ ಜವಾಬ್ದಾರಿಯಿಂದ ಜಾರ್ಕೊತಾ ಇಲ್ಲ, ಅಥವಾ ನಾವು ಮೈ ಮೇಲೆ ಎಣ್ಣೆ ಹಚ್ಕೊಂಡು ಇಲ್ಲಪ್ಪ ಇದು ಪರ್ಸ್ನಲ್ ವಿಷಯ ಅಂತಲೂ ಹೇಳ್ತಾರೆ. ಎಲ್ಲರೂ ಮಾಧ್ಯಮ ಸ್ನೇಹಿತರು ಭಾಳಷ್ಟು ಜನ ಅನುಭವಸ್ಥರಿದ್ದೀರ, ಇಂಥದ್ದು ಹಲವಾರು ಘಟನೆಗಳು ನೋಡಿದ್ದೀರ. ಸಾಕಷ್ಟು ಜಗಳಗಳು ಕೈ ಮೀರಿ, ಪರಿಸ್ಥಿತಿ ಮೀರಿ ಕೊಲೆಗಳು ಆಗಿರೋದು ಕೂಡ ನೋಡಿದ್ದೀರ. ಆಮೇಲೆ ಇವೆಲ್ಲ ಹೆಚ್ಚಾಗಿ ಆಲ್ಮೋಸ್ಟ್ 99% ಟೈಮ್ಸ್ ಏನಾಗುತ್ತೆ, ವೈಯಕ್ತಿಕ ಕಾರಣಗಳಿಂದ ಈ ಕೊಲೆಗಳಾಗ್ತದೆ. ಅದು ಸಾಕ್ಷಿ ತಾವೂ ಇದ್ದೀರ. ಎಲ್ಲನೂ ಕೂಡ ಗೃಹ ಇಲಾಖೆಗೆ ಗಮನಕ್ಕೆ ಬರುತ್ತೆ ಅಂತ ಇರೋದಿಲ್ಲ. ಆದರೆ ಇಂಥ ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ, ಅಥವಾ ಅವ್ರ ಮೇಲೆ ಮುಂಚಿತವಾಗಿ ಏನಾದರೂ ಕೇಸ್ ಇದ್ದರೆ, ಅಥವಾ ಅವ್ರ ಮುಂಚಿತವಾಗಿ ಇವ್ರ ಮೇಲೆ ಅನುಮಾನ ಇದ್ದರೆ ನಿಗಾ ಇಟ್ಟು ಅವ್ರನ್ನ ಪದೇ ಪದೇ ಪರೇಡ್ ಮಾಡಿಸೋದಿರ್ಬೋದು, ಬಂದು ಹಾಜರಿ ಹಾಕ್ಸೋದಿರ್ಬೋದು, ಇವೆಲ್ಲನೂ ಮಾಡ್ತಾನೇ ಇರ್ತದೆ. ಆದರೆ ಯಾವುದೇ ಸರ್ಕಾರ ಇರ್ಬೋದು, ಎಲ್ಲ ವೈಯಕ್ತಿಕ ವಿಚಾರಗಳ ಮೇಲೆ ಗಮನ ಇಟ್ಟೋದು, ನಿಗಾ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ತಮಗೂ ತಿಳಿದಂಥ ವಿಷಯ. ಹಾಗಂತ ನಮ್ಮ ಜವಾಬ್ದಾರಿ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ. ನಾವು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು, ನಾವು ಕೂಡ ಎಲ್ಲೆಲ್ಲಿ ನಮಗೆ ಇಂಥ ಮಾಹಿತಿಗಳು ಬರ್ತದೆ ಅದನ್ನು ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ ಕೂಡ ಆಗ್ತದೆ. ಆದರೆ ಇಲ್ಲೇನಾಗ್ಬಿಟ್ಟಿದೆ, ಕಳೆದ 8 ತಿಂಗಳಲ್ಲಿ BJP ಅವರು ಪಾಪ ಏನಾಗ್ಬಿಟ್ಟಿದ್ದಾರೆ, ಅವರಿಗೆ ಈಗ ನಿರುದ್ಯೋಗ ಆಗಿಬಿಟ್ಟು, ನಿರುದ್ಯೋಗದ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಬರ್ತಾರೆ. ಅವರಿಗೆ ನಿರುದ್ಯೋಗಿ ರಾಜಕಾರಣಿ ಆದ ತಕ್ಷಣ ಮತ್ತೊಮ್ಮೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಅವರು ಇಂಥ ಕೆಲಸಗಳಿಗೆ ಮುಂದಾಗಿದ್ದಾರೆ. ಅವರು ಮತ್ತು ಅವರ ಅವಿಭಾಜ್ಯ ಅಂಗಗಳಿವೆ ಕೆಲವು, ಈ ಶ್ರೀರಾಮ ಸೇನೆ ಅಂತವು.
ಅಧಿಕೃತವಾಗಿ ಪಾರ್ಟಿನಲ್ಲಿಲ್ಲ ಅಂದ್ರೂ ಕೂಡ ಇವರೆಲ್ಲ ಬಿ ಜೆ ಪಿಯ ಅವಿಭಾಜ್ಯ ಅಂಗಗಳು, ಕೆಲಸಕ್ಕೆ ಬರಲಾರ್ದವರು, ರಾಮನ ಹೆಸರು ಮೇಲೆ ದೇವರ ಹೆಸರು ಮೇಲೆ ಪಾಲಿಟಿಕ್ಸ್ ಮಾಡೋರು, ಕೋಮದ ವಿಷ ಬೀಜವನ್ನು ಬಿತ್ತವರು, ಮರ್ಯಾದಾ ಪುರುಷೋತ್ತಮನ ಹೆಸರು ಮೇಲೆ ಇವರು ಸಮಾಜದಲ್ಲಿ ಮರ್ಯಾದೆ ಇರಲಾರ್ದಂಥ ಕೆಲಸ ಮಾಡೋಂಥ ವ್ಯಕ್ತಿಗಳು ಕೆಲವರು ಉಟ್ಕೊಂಡು ಬಿಟ್ಟಿದ್ದಾರೆ. ಅವ್ರದ್ದು ಕೆಲಸ ಏನವಪ್ಪ ಅಂದರೆ ಚುನಾವಣೆ ಬಂದಾಗ ಹೆಚ್ಚು ಕೋಮ ಪ್ರಚೋದನೆ ಕೊಡೋದು, ಚುನಾವಣೆ ಇರಲಾರ್ದಾಗ ಇಂಥ ಸಸಿಗಳನ್ನು ನೆಟ್ಟಿ ಬೆಳೆಸೋದು ಕೆಲಸ ಇವ್ರದ್ದು. ಹಿಂಗೆ ಮಾಡಿ ಏನಾದರೂ ಮಾಡಿ ಸಮಾಜದಲ್ಲಿ ಕೋಲಾಹಲ ಇರಬೇಕು, ಸಮಾಜದಲ್ಲಿ ಏನಾದರೂ ಒಂದು ಭಯಭೀತವಾದಂಥ ವಾತಾವರಣ ಇರಬೇಕು. ಇಂಥ ಭಯಭೀತವಾದಂಥ ವಾತಾವರಣ ಇದ್ದರೆ ಮಾತ್ರ ಇವ್ರದ್ದು ಪೋಷಣೆ ಆಗುತ್ತೆ. ಇಲ್ಲಿದ್ರೆ ಇಂಥ ಸಂಘಟನೆಗಳಿರ್ಬೋದು, ಇಂಥ ಪಕ್ಷಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಸಮಾಜಕ್ಕೆ ಬೆಂಕಿ ಹಚ್ಚಿದಾಗ ಮಾತ್ರ ಇವ್ರಿಗೆ ನೆಮ್ಮದಿ, ಸಮಾಜದಲ್ಲಿ ಅಶಾಂತಿ ಇದ್ದರೆ ಮಾತ್ರ ಇವ್ರಿಗೆ ನೆಮ್ಮದಿ, ಸಮಾಜದಲ್ಲಿ ಒಂದು ರೀತಿಯಾದಂಥ ಭಯಭೀತವಾದಂಥ ವಾತಾವರಣ ಇದ್ದರೆ ಮಾತ್ರ ಇವರು ರಾಜಕೀಯವಾಗಿ ಬೆಳಿಬೋದು ಅಂತ ಇವ್ರದ್ದೊಂದು ಕಲ್ಪನೆ ಇದೆ. ಅವರು ಏನು ಸ್ಕ್ರಿಪ್ಟ್ ಬರೆದು ಕೊಡ್ತಾರೆ, ಅವ್ರೇನು ತಾಳ ಹಾಕ್ತಾರೆ, ಅವ್ರೇನು ರಾಗ ಎಳಿತಾರೆ, ಅದ್ರ ತಕ್ಕಂಗೆ ಬಿ ಜೆ ಪಿ ನಾಯಕರು ಕುಣಿತಾರೆ. ಮೊನ್ನೆ ನಿಮ್ಮ ಚಿಂಚೋಳಿ MP ಅವರು ಏನಂದ್ರು, ಇಲ್ಲಿ ಸರ್ಕಾರ ನಡೀತಾ ಇಲ್ಲ, ತಾಲಿಬಾನ್ ಸರ್ಕಾರ ನಡೀತಾ ಇದೆ ಅಂತೆ ನಮ್ಮ ಜಿಲ್ಲೆನಲ್ಲಿ, ನಮ್ಮ ರಾಜ್ಯದಲ್ಲಿ. ಇಲ್ಲಪ್ಪ, 5 ವರ್ಷ ಸುಮ್ಮನೆ ಕೂತ್ಕೊಂಡು ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಹೇಗಿತ್ತು ಅಂತ ಮರ್ತೋಗ್ಬಿಟ್ಟಿದ್ದೀರಾ? ನಿಮ್ಮ ABVPದವ್ರಿಗೆ ಕೇಳಿ, ABVP ಅವರು ಹೋಮ್ ಮಿನಿಸ್ಟರ್ ಕಚೇರಿಗೆ ದಾಳಿ ಮಾಡಿದ್ದು ಮರ್ತೋಗ್ಬಿಟ್ಟಿದ್ದೀರ ಉಮೇಶ್ ಜಾಧವ್ ಅವರೇ? ಮಂತ್ರಿಗಳಿಗೆ ಗಾಡಿಯಿಂದ ಬಿಟ್ಟಿಲ್ಲ. ನಿಮ್ಮ ನಳಿನ್ ಕುಮಾರ್ ಕಟೀಲ್ BJP ಅಧ್ಯಕ್ಷರು, ಅವ್ರಿಗೆ ಗಾಡಿ ಹತ್ತಲಿಕ್ಕೆ ಬಿಟ್ಟಿಲ್ಲ, ಒಬ್ರಿಗೆ ಗಾಡಿ ಇಳಿಯಕ್ಕೆ ಬಿಟ್ಟಿಲ್ಲ ಮಂತ್ರಿಗಳಿಗೆ, ಕ್ಯಾಬಿನೆಟ್ ಸಚಿವರಿಗೆ. ಅವಾಗೆಲ್ಲೋ ಮಲ್ಕೊಂಡಿದ್ರಿ? ನಮ್ಮ ಜಿಲ್ಲೆಗೆ ಒಬ್ಬ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರಲಿಲ್ಲ ನಿಮ್ಮ ಅವಧಿನಲ್ಲಿ, ಅವಾಗ ನೀವು ಸುಮ್ಮನಿದ್ರಲ್ಲ. ಅವಾಗ ಯಾವ ಸರ್ಕಾರ ನಡೀತಾ ಇತ್ತು? ಅವಾಗ ಯಾಕೆ ಬಾಯಿ ಬಿಚ್ಚಿಲ್ಲ? ನಮಗೆ ಒಂದು ಮಂತ್ರಿ ಸ್ಥಾನ ಕೊಡಿ, ಮಂತ್ರಿ ಸ್ಥಾನ ಕೊಟ್ಟರೆ ನಮಗೆ ಇಲ್ಲಿ ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ, ದೊಡ್ಡ ಜಿಲ್ಲೆ ಇದೆ, ಹೆಡ್ ಕ್ವಾರ್ಟರ್ ಇದೆ, ರೀಜನಲ್ ಹೆಡ್ ಕ್ವಾರ್ಟರ್ ಇದೆ, ನಮಗೆ ಇಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಇಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಜೊತೆಗೆ ನಾವು ಅಭಿವೃದ್ಧಿನೂ ಮಾಡ್ಬೋದು ಅಂದ್ಬಿಟ್ಟು ನೀವೇನು ಮಾಡಿದ್ರಿ? ನಿಮ್ಮ ಕಾಲದಲ್ಲಿ ಎಲ್ಲ ಹುದ್ದೆಗಳನ್ನು ಮಾರಾಟಕ್ಕಿಟ್ಟಿದ್ರಿ. DC ಪೋಸ್ಟಿಂದ ಹಿಡ್ಕೊಂಡು ಒಬ್ಬ ಪಿಯೋನ್ ಪೋಸ್ಟ್ ತನಕ ಮಾರಾಟಕ್ಕಿಟ್ಟಿದ್ರಿ. ಮೊನ್ನೆ ಏನೋ ಹೇಳಿದ್ರು, ಕಮಿಷನರ್ ಎಲ್ಲ ಕಾಂಗ್ರೆಸ್ ಆಳ್ಮಕ್ಳು ಅಂತೆ, ಯಾವ ಕೆಲ್ಸಕ್ಕೆ ಬರಲ್ಲ ಅದು ಅಧ್ಯಕ್ಷ. ಕಮಿಷನರ್ ಇದೆ, ಸರ್ಕಾರ ಎಲ್ಲ ಮಾರಾಟಕ್ಕೆ ಇಟ್ಬಿಟ್ಟಿದ್ದೀವಿ ಅಂತೆ. ನಿಮ್ಮ ಅವಧಿನಲ್ಲಿ ತೋರಿಸಲ ವಿಡಿಯೋಗಳು, IPS ಆಫೀಸರ್ಸು ಬಾರ್ಗಳಿಗೆ ಹೋಗಿರೋದು ನಿಮ್ಗೆ ಗೊತ್ತಿದೆ ಸರ್. ಬಾರ್ಗಳಿಗೆ ಹೋಗಿದ್ದಾರೆ, 9 ಗಂಟೆ, ರಾತ್ರಿ 9 ಗಂಟೆಗೆ ಹೋಗಿ ವೈನ್ ಶಾಪನ್ನು ಜಬರ್ದಸ್ತಿ ಮುಚ್ಚಿಸಿ ಬಾಟ್ಲ್ ತೊಗೊಂಡು ಹೋಗಿರೋ ವಿಡಿಯೋಗಳಿವೆ. ತೋರಿಸ್ಲಾ ನಿಮಗೆ ಉಮೇಶ್ ಜಾಧವ್ ಅವರೇ? ಕಲಬುರಗಿನಲ್ಲಿ ನಿಮ್ಮ IPS ಆಫೀಸರ್ಸು, ರೌಡಿ ಶೀಟರ್ಸ್ ಮನೆಗೆ ಹೋಗಿ ಊಟ ಮಾಡ್ಕೊಂಡಿರೋ ಫೋಟೋಗಳಿವೆ. ತೋರಿಸ್ಲಾ ನಿಮಗೆ? ನೀವು ಜೊತೆಗಿದ್ದೀರಾ, ಮರ್ತೋಗ್ಬಿಟ್ಟಿದ್ರಾ? ಇವತ್ತು ಇವರು ದಾಖಲೆ ಇಟ್ಟು ಮಾತಾಡಿ, ತೊಂದರೆ ಇಲ್ಲ, ತಾಲಿಬಾನ್ ಸರ್ಕಾರನ ನೋ ಪ್ರಾಬ್ಲಮ್, ಮಾತಾಡಲಿ. ಮೊನ್ನೆ ಕಮಿಷನರ್ ಅವರೇ ತಮಗೆಲ್ಲ ಮಾಹಿತಿ ಒಂದು ಕೊಟ್ಟಿದ್ದಾರೆ. ನಾನು ಹೆಚ್ಚೇನು ಅಂದರೆ ಮಾಹಿತಿ ಏನಿದೆ ಅಂದರೆ, ಅವರ ಸರ್ಕಾರದಲ್ಲಿರುವಂಥ ಅಂಕಿಅಂಶಗಳು ಮತ್ತು ನಮ್ಮ ಕಳೆದ 10 ತಿಂಗಳಲ್ಲಿ 1 ವರ್ಷದಲ್ಲಿ ಇರುವಂಥ ದತ್ತಾಂಶಗಳನ್ನು ತಮಗಾಗಲೇ ಕೊಟ್ಟಿದ್ದಾರೆ. ತಾವು ಕೂಡ ಮೊನ್ನೆ ಪ್ರಿಂಟ್ ಮಾಡಿದ್ದೀರಿ. ನಾನು ಹೆಚ್ಚು ಓದಲಿಕ್ಕೆ ಹೋಗೋದಿಲ್ಲ, ಇವೆಲ್ಲನೂ ದಾಖಲೆಗಳು ತಮ್ಗೆ ಕೊಡ್ತೀನಿ. ನಿಮಗೂ ಆಗಲೇ ಕಮಿಷನರ್ ಅವರು ಒಂದು ಸರಿ ಕೊಟ್ಟಿದ್ದಾರೆ ಅಂತ ಮೊನ್ನೆ ಪತ್ರಿಕೆಯಲ್ಲಿ ನಾನು ನೋಡಿದೆ. ಈ ಅವಧಿನಲ್ಲಿ January 1, 2023 to 15th May 2023 ಅವರ ಅವಧಿನಲ್ಲಿ ನಡೆದಂಥ ಘಟನೆಗಳು 1013. ನಮ್ಮ ಅವಧಿನಲ್ಲಿ January 1, 2024 to 15th May 2024 ನಮ್ಮದ್ರಲ್ಲಿ ನಡೆದಿರೋದು ಸುಮಾರು 900. ಇಲ್ಲೇ ಏನಿಲ್ಲ ಅಂದರೂ 113 ವ್ಯತ್ಯಾಸ ಇದೆ. ಆಲ್ಮೋಸ್ಟ್ 13% ಡಿಕ್ರೀಸ್ ಆಗಿದೆ ಅಂತ. ನೀವು ಕಳೆದ 4 ವರ್ಷದ್ದು ಮತ್ತು ನಮ್ಮ 1 ವರ್ಷದ ತೊಗೊಂಡ್ರೂ ನಮ್ದು ಕಮ್ಮಿ ಇದೆ, ನಿಮ್ಮದು 1 ವರ್ಷದ ತೊಗೊಂಡು ನಮ್ಮ 1 ವರ್ಷದ ತೊಗೊಂಡ್ರೂ ಕಮ್ಮಿ ಇದೆ.
ನಮ್ಮ 6 ತಿಂಗಳು ನಿಮ್ಮ 6 ತಿಂಗಳು ಹೋಲಿಕೆ ಮಾಡಿದ್ರೂ ಕಮ್ಮಿ ಇದೆ. ಆರ್ಮ್ಸ್ ಆ್ಯಕ್ಟ್ ಅಡಿನಲ್ಲಿ ನಿಮ್ದ್ರಲ್ಲಿ 3 ಆಗಿತ್ತು, ನಮ್ದ್ರಲ್ಲಿ 2. ಅಟೆಂಪ್ಟ್ ಟು ಮರ್ಡರ್ 18 ಆಗಿತ್ತು, ನಮ್ಮಲ್ಲಿ 15. ಬರ್ಗ್ಲರಿ ಅಂದರೆ ದರೋಡೆ, ಹಗಲು ದರೋಡೆ 13, ನಮ್ಮಲ್ಲಿ 5. ಬರ್ಗ್ಲರಿ ರಾತ್ರಿ ಹೊತ್ತು ಅದು ನಿಮ್ಮಲ್ಲಿ 42, ನಮ್ಮಲ್ಲಿ 27. ಈ ಏನು ಕೇಸಸ್ ಆಫ್ ಹರ್ಟ್ ಅಂದರೆ ಜಗಳ ಮಾಡಿ ಇಂಜುರಿ ಎಲ್ಲ ಆಗಿರೋದು 97, ನಮ್ಮದು 71. ಚೀಟಿಂಗು 17, ನಮ್ಮದ್ರಲ್ಲಿ 25. ಕ್ರೈಮ್ಸ್ ರಿಲೇಟೆಡ್ ಟು ವುಮೆನ್ ಅಂದರೆ ಮಹಿಳೆಯರ ಮೇಲೆ ಅತ್ಯಾಚಾರ 21, ನಮ್ಮದ್ರಲ್ಲಿ 14. ಮತ್ತು ಸೈಬರ್ ಕ್ರೈಮು ನಮ್ಮ ಅವರಿದ್ದಾಗ 6, ನಮ್ಮಲ್ಲಿರೋ 9. ಡೆಕಾಯಿಟಿ 3 ಅವ್ರದ್ದು, 2 ನಮ್ಮದು. ಮೊಲೆಸ್ಟೇಷನ್ ಇರ್ಬೋದು, ಮೋಟರ್ ವೆಹಿಕಲ್ ಆಕ್ಸಿಡೆಂಟು, ಫೇಟಲ್ಲು, ನಾನ್ ಫೇಟಲ್ ಇರ್ಬೋದು, ಮರ್ಡರ್ ಇರ್ಬೋದು, ಎಲ್ಲನೂ ಜಾಸ್ತಿ. ನಾವು ಅವರ ಅವಧಿನಲ್ಲಿ 13, ನಮ್ಮ ಅವಧಿನಲ್ಲಿ 9. ನಾರ್ಕಾಟಿಕ್ಸ್ ಆ್ಯಂಡ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್, ಈ ಗಾಂಜಾ ಇರ್ಬೋದು, LSD ಇರ್ಬೋದು, ಬೇರೆ ಬೇರೆದು ಅವರ ಈ ಅವಧಿನಲ್ಲಿ 13, ನಮ್ಮದ್ರಲ್ಲಿ 6. ಹೀಗೆ ಯಾವುದೇ ಪ್ಯಾರಾಮೀಟರ್ ತಗೊಂಡ್ರು ಎಕ್ಸೆಪ್ಟ್ ಸೈಬರ್ ಕ್ರೈಮ್ 3 ಜಾಸ್ತಿ ಆಗಿದೆ ನಮ್ಮದು. ಪ್ಲಸ್ ನಾವು ಈ ಜನಸ್ನೇಹಿ ಇರಬೇಕು ಪೊಲೀಸ್ ಅಂದ್ಬಿಟ್ಟು ನಾವು ಒಂದು ಆ್ಯಪ್ ಕೂಡ, ಒಂದು 2D ಸ್ಕ್ಯಾನರ್, ನಿಮ್ಗೆ ಗೊತ್ತಿದೆ, QR ಕೋಡನ್ನು ನಾವು ರಿಲೀಸ್ ಮಾಡಿ ಎಲ್ಲ ಸ್ಟೇಷನ್ನಲ್ಲೂ ಹಾಕಿದ್ದೀವಿ. ಈಗ ಚುನಾವಣೆ ಆದಮೇಲೆ ನಾನು ಅದ್ರ ಡೇಟಾ ನಾನು ತೊಗೊಳ್ಳಿಕ್ಕಾಗಿಲ್ಲ, ಯಾಕಂದರೆ ಅದು ಕೋಡ್ ಆಫ್ ಕಾಂಡಕ್ಟ್ ಉಲ್ಲಂಘನೆ ಆಗುತ್ತೆ ಅಂತ. ಅದರಲ್ಲೂ ಕೂಡ ನೀವು ತೆಗೆದು ನೋಡಿದ್ರೆ ಇನ್ನೂ ಹೆಚ್ಚು ಜನ ಪೊಲೀಸ್ ಸ್ಟೇಷನಿಗೆ ಹೋಗ್ತಾ ಇದ್ದಾರೆ. ಇನ್ನೂ ಹೆಚ್ಚು ಜನ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇರ್ಬೋದು, ಅಥವಾ ಬೇರೆ ಬೇರೆ ಏನು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಇರ್ಬೋದು, ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಯಾವ ಅಧಿಕಾರಿ ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಫೀಡ್ಬ್ಯಾಕ್ ಬರ್ತಾ ಇದೆ. ಅವರು ಹೋಗಿ ಅಲ್ಲಿ ಕೂತಾಗ ಅವ್ರ ಕಂಪ್ಲೇಂಟ್ಗಳು ತಗೋತಾ ಇದ್ದಾರಾ ಇಲ್ಲ ಅಂತ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ. ಯಾವ ಪೊಲೀಸ್ ಸ್ಟೇಷನ್ನು ಎಷ್ಟು ಸಕ್ರಿಯವಾಗಿದೆ, ಎಷ್ಟು ನಿಷ್ಕ್ರಿಯವಾಗಿದೆ ಅಂತ ಕೂಡ ನಮ್ಮ ಹತ್ರ ಡೇಟಾ ಇದೆ. ಇವೆಲ್ಲ ನಾವು ಮಾಡಿದಂಥ ಇನಿಷಿಯೇಟಿವು. ಈಗ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವಾಗಿನ ಈಗ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಮುಂದೆ ಇಟ್ಟೆ, ನೀವು ಒಂದು ಫುಲ್ಲು ಇಯರ್ದು ನೀವು ಮಾಡಿದ್ರೆ ಇದು 10 ಪಟ್ಟು ಅವ್ರ ಹತ್ರ ಇದೆ. ಇದು ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ರೆ ನೀವು ಯಾವ ಸರ್ಕಾರ ನಡೆಸ್ತಾ ಇದ್ರಿ ಅವಾಗ? ಅಂಕಿಅಂಶ ಇಟ್ಕೊಂಡು ಮಾತಾಡೋದು ಕಲೀರಿ ಜಾಧವ್ ಅವರೇ. ಸುಮ್ಮನೆ ಯಾವನೋ ಡ್ರಾಮಾ ಸೇನೆ ಅಧ್ಯಕ್ಷ ಹೇಳ್ತಾನೆ ಅಂದ್ಬಿಟ್ಟು ನೀವು ಬಂದು ಕೂತ್ಬಿಟ್ರೆ ನಿಮ್ಮ ಮರ್ಯಾದೆ ಏನಾಗುತ್ತೆ? ಫಸ್ಟ್ ಅದನ್ನು ಯೋಚನೆ ಮಾಡಿದ್ದೀರಾ? ಆಮೇಲೆ ಇಷ್ಟೆಲ್ಲ ಕ್ರೈಮ್ಗಳು ಆಗಿದೆ ಅಲ್ಲ, 1013 ಕ್ರೈಮು ಈ ಅವಧಿನಲ್ಲಿ ಆಗಿರೋದು ಅವರ ಫಸ್ಟ್ 6 ಮಂತ್ಸಲ್ಲಿ. ಅವ್ರದ್ದು 1013 ಏನು ಈಗ ಕ್ರೈಮ್ಗಳಾದಾಗ, ಇದು ಅವಾಗ ಮುಸಲ್ಮಾನರು ಹಿಂದೂನು ಹೊಡ್ಕೊಂಡಿದ್ರಲ್ಲ, ಅವಾಗೂ ಬೇರೆ ಬೇರೆ ಸಮಾಜದವರು ಜಾತಿದವರಿಗೆ ಜಗಳ ಆಗಿತ್ತಲ್ಲ. ಅವಾಗ ಆ 1000 ಘಟನೆ ನಡೆದಾಗ ಯಾರು ರಾಜಕೀಯ ಲೇಪ್ ಹಚ್ಚಿಲ್ಲ. ಅವಾಗ ಮರ್ಡರ್ಗಳು ಆದಾಗ ಯಾರು ರಾಜಕೀಯ ಜಾತಿ ಲೇಪ್ ಹಚ್ಚಿಲ್ಲ. ಯಾರು ಕೂಡ ಈ ಜಾತಿನ ಅನ್ಸತ್ತ, ಆ ಜಾತಿ ಅನ್ಸತ್ತ ಅಂತ ಯಾರು ಹೇಳಿಲ್ಲ. ಎಲ್ಲರೂ ವೈಯಕ್ತಿಕವಾಗಿ ದೋಸ್ತರಿದ್ರು. ಈ ಪ್ರಕರಣದಲ್ಲೂ ಕೂಡ ಅವರಿಬ್ಬರು 7 ವರ್ಷದಿಂದ ಫ್ರೆಂಡ್ಸ್. ಏನೋ ಗಾಡಿ ತಗೊಳ್ಳಕ್ಕೆ ಜಗಳ ಆಗಿದೆ, ಅದಾದ್ಮೇಲೆ ಏನೋ ಆಗಿರೋದು ಅಮಾನವೀಯ ಇದೆ, ಅದಾಗಬಾರ್ದು. ಅವ್ರಿಗೆ ರೆಸ್ಕ್ಯೂ ಮಾಡಿದ್ದು ಸರ್ಕಾರನೇ. ಯಾವಾಗ ನಮ್ಗೆ ಒಂದು ಟಿಪ್ ಆಫ್ ಬಂತು ಹಿಂಗೆ ನಡೀತಾ ಇದೆ ಅಂದ್ಬಿಟ್ಟು ನಮ್ಮ ಸಿಬ್ಬಂದಿಗಳೇ ಹೋಗಿ ಅವರಿಗೆ ರೆಸ್ಕ್ಯೂ ಮಾಡಿರೋದು. ನಾನು ಅಂಥದ್ದು ಘಟನೆಗಳಿಗೆ ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ. ಆದರೆ ಇವಾಗ ಯಾಕೆ ಇದು ಜಾತಿ ಬರ್ತಾ ಇದೆ? ಎಲ್ಲಿ ಏನೇ ಘಟನೆ ಆದ್ರೂ ಕೂಡ ಈಗ ಯಾರೋ ಒಬ್ರು ಪರಸ್ಪರವಾಗಿ ಪ್ರೀತಿ ಮಾಡಿರ್ತಾರೆ, ಜಾತಿ ನೋಡಿ ಪ್ರೀತಿ ಮಾಡಿರಲ್ಲ. ಅವಾಗ ಏನೋ ಒಂದು ವೈಯಕ್ತಿಕ ವಿಚಾರಕ್ಕೆ ಜಗಳ ಆಡ್ಬಿಟ್ರೆ ಅದಕ್ಕೆ ಜಾತಿ ತರೋದು ಬಿಜೆಪಿಯವರು. ಇದು ಹೊಸ ಪದ್ಧತಿ ಪ್ರಾರಂಭ ಆಗಿದೆ. ಅವಾಗ 1000 ಕ್ರೈಮ್ಗಳು ಏನಾಗಿತ್ತು, ಅವಾಗ ಯಾಕೆ ಜಾತಿ ಬಂದಿಲ್ಲ? ಅವಾಗೆಲ್ಲ ಹೋಗಿದ್ರಿ? ಅವಾಗೂ ಹಿಂದೂ ಜನರ ಮೇಲೆ ಅತ್ಯಾಚಾರ ಆಗಿರ್ಬೋದು, ಅಥವಾ ಬೇರೆ ತುಳಿತಕ್ಕೆ ಒಳಗಾಗಿರುವಂಥ ಸಮಾಜ ಮೇಲೆ ಅತ್ಯಾಚಾರ ಆಗಿರ್ಬೋದು, ನಿಮ್ಮ ಕಾಲದಲ್ಲೂ ಅಟ್ರಾಸಿಟಿ ಆಗಿರ್ಬೋದು. ಅವಾಗ ಯಾಕೆ ನ್ಯಾಯ ಕೊಡ್ಸೋಕೆ ಬೀದಿಗೆ ಬಿದ್ದಿಲ್ಲಪ್ಪ ನೀವೆಲ್ಲ? ನಿಮ್ಮದೇ ಸರ್ಕಾರ ಇತ್ತಲ್ಲ. ಅವಾಗ ಒಂದು ಕಾನೂನು, ಇವಾಗ ಒಂದು ಕಾನೂನಾ? ಆಮೇಲೆ ಈಗ ನಿಮ್ಗೆಲ್ಲ ಗೊತ್ತಿದೆ, ಸಾರ್ವಜನಿಕ ಜನರಲ್ಲಿ ಭಾಳಷ್ಟು ಜನ ಬಂದು ಭೇಟಿ ಆಗ್ತಾರೆ. ಕೆಲವು ಜನ ನಮ್ಗೆ ಪರಿಚಯ ಇರ್ತಾರೆ, ಕೆಲವು ಜನ ಪರಿಚಯ ಇರೋದಿಲ್ಲ. ಈಗ ಇವಾಗ ಒಂದು ಚುನಾವಣೆ ಮೀಟಿಂಗ್ ಇದೆ, 1000 ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತೀವಿ. ಫೋಟೋ ತೆಗೆಸ್ಕೊಂಡ ತಕ್ಷಣ ಇವ್ರ ಜೊತೆ ಪರಿಚಯ, ಅವ್ರ ಜೊತೆ ಪರಿಚಯ ಅಂತ. ಈಗ ನಿಮ್ಗೆ ಏನು ನಾವು ಲೈನಪ್ಪಲ್ಲಿ ನಿಲ್ಸಿದ್ವಾ? ಇದು ಪ್ರಧಾನಮಂತ್ರಿ ಲೈನಪ್ಪಿಗೆ ನಿಲ್ಸಿದ್ರಲ್ಲ, ಅದ್ಯಾರೋ ಫೈಟರ್ ಸುನಿಲು, ಸ್ಯಾಂಟ್ರೋ ರವಿ ಅಂಥವ BJPಯ ಅಧಿಕೃತ ಮೆಂಬರ್ಶಿಪ್ ಇತ್ತ? ಸುಮ್ಮನೆ ಫೋಟೋ ತೆಗೆಸೋದು, ಅವ್ರಿಗೆ ಆಪ್ತರು ಅನ್ನೋದು. ಅವ್ರಿಗೆ ಆಪ್ತರು ಅಂದರೆ ಇವ್ರೇನು ಜೊತೆ ಕೈ ಹಿಡ್ಕೊಂಡು ಇವರು ರೌಡಿ ಶೀಟ್ರಲ್ವಾ?
ಇಲ್ಲಿ ನಮ್ಮ BJP MLAಗಳು ನೋಡಿ ರೌಡಿ ಶೀಟ್ ಸಿಕ್ಕಿ ಕೈ ಮುಗಿತಾ ಇರೋದು. MLA ಕೈ ಮುಗಿತಾ ಇದ್ದಾರೆ. ಇದಕ್ಕೇನಂತೀರಿ? BJP ಜೆಂಡಾ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ಫೋಟೋಗಳಲ್ಲಿ BJP ಜೆಂಡಾ ಇಟ್ಕೊಂಡಿದ್ರ? ಯಾರೋ ಮನೆಗೆ ಬಂದಿರ್ತಾನೆ, ಸಾರ್ವಜನಿಕ ಎಲ್ಲೋ ಇರ್ತದೆ, ಫೋಟೋ ತಕ್ಕೊಂಡಿರ್ತಾರೆ. ಇದಕ್ಕೇನಪ್ಪ ತಪ್ಕೊಂಡಿದ್ದೀರಲ್ಲ? ಏನ್ ಸರ್ ತಪ್ಕೊಂಡಿದ್ದಾರೆ? ಇಷ್ಟು ಆತ್ಮೀಯತೆ ಇದು ನಿಮ್ಮ ಮೊನ್ನೆ MP ಎಲೆಕ್ಷನ್ ಟೈಮ್ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ? ಇದು ನಿಮ್ಮ ಕಚೇರಿ ಸರ್, BJP ಕಚೇರಿ. ಯಾರ್ಯಾರಿದ್ದೀರಾ? ಅಧಿಕೃತವಾಗಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಇಲ್ಲಿ ನೋಡಿ, ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಯಾರ್ದು ಚಾರಿತ್ರ್ಯವಧೆ ಮಾಡಕ್ ಹೋಗಲ್ಲ. ಈಗ ಈ ಫೋಟೋಗಳೆಲ್ಲ ನಾವು ಹಾಕಿಲ್ಲಪ್ಪ, ನಿಮ್ಮ ಫೇಸ್ಬುಕ್ನಲ್ಲಿ ಇವೆ ನೋಡಿ. ನೀವು ಮಧ್ಯದಲ್ಲಿದ್ದಿ ಅವ್ರ ಜೊತೆ ಫೋಟೋ ತೆಗೆಸ್ಕೊತೀರಾ, ಅವ್ರ ಜೊತೆ ಹಾರ ಹಾಕಿಸ್ಕೊಂತೀರಾ, ಆಯ್ತಪ್ಪ. ಇದೇನು ಮೋದಿಯವ್ರ ಜೊತೆ ಈಸ್ ಎನ್ ಅಫಿಷಿಯಲ್ ರೌಡಿ ಶೀಟರ್. ಇವರಿಗೆಲ್ಲ ಹೆಸರು ಬೇಡ ಕೊಡೋದೇನು 5 ಸ್ಟಾರು 7 ಸ್ಟಾರು 3 ಸ್ಟಾರು ಏನಿದು? ಮೋದಿಯವ್ರ ಜೊತೆ ಇದಾರಲ್ಲ, ಇದಕ್ಕೇನಂತಾನಪ್ಪ? ಅವನ ಹೆಸರೇನು ಸರ್? ಅವನಲ್ಲಪ್ಪ, ಅವನ ಯಾವ ಫೋಟೋ ತೋರಿಸ್ತಿದ್ನಲ್ಲ, ಆಂದೋಲ ಯಾವ ಸ್ವಾಮಿ ಇಲ್ಲ ಏನಿಲ್ಲ ಬಿಡಿ ಸರ್. ಆಂದೋಲ ಶ್ರೀ ತೋರಿಸ್ತಾ ಇದ್ನಲ್ಲ, ಇದಕ್ಕೇನಂತಾನೆ? ಇದಕ್ಕೆ ಬೀದಿಗೆ ಬಿಡ್ತಾನಂತ. ಮೊನ್ನೆ ಬಹಳ ದೊಡ್ಡದಾದ ನಾನು ಮಾಧ್ಯಮ ಸ್ನೇಹಿತರ ಹತ್ರ ಇಷ್ಟೇ ಕೇಳ್ತಾ ಇರೋದು, ದಯವಿಟ್ಟು ಕ್ರೆಡಿಬಿಲಿಟಿ ಚೆಕ್ ಮಾಡಿ. ನೀವು ಇಂಥ ರೌಡಿ ಶೀಟರ್ಗಳು ಯಾರು ಇವ್ರ ಫೋಟೋದಲ್ಲ, ಯಾರು ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಪ್ರೆಸ್ ಮೀಟ್ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಕೈ ಜೋಡಿಸಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ, ಅವ್ರ ಕ್ರೆಡಿಬಿಲಿಟಿ ಫಸ್ಟ್ ಚೆಕ್ ಮಾಡಿ. 39 ಕೇಸ್ ಇದೆ ರೀ ಅವನ ಮೇಲೆ. 39 ಕೇಸು ಎಲ್ಲಾನು ಪ್ರಿಯಾಂಕರ್ಗೆ ಹಾಕ್ಸಿದ್ದ, ಎಲ್ಲಾನು ಕಾಂಗ್ರೆಸ್ ಅಲ್ಲಿ ಹಾಕ್ಸಿದ್ದ. ನಾವು ಬಂದ ಮೇಲೆ 2 ಕೇಸು ಹಾಕಿರೋದು ಅವನ ಮೇಲೆ. ಒಂದು ಯಾವುದೋ ಒಂದು ಕೋಮಗಲಭೆ ಎಲ್ಲೋ ಯಾದಗಿರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ಕೆ ಅಲ್ಲಿ ಯಾದಗಿರಿದವರು ಹಾಕ್ಸಿರೋದು ಸರ್, ಅಲ್ಲಿಂದವರು. ಇಲ್ಲಿ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮುಂದೆ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಗಲಿ ಗಲಿ ಮೇ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅಂತಾನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ, ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರು 15-16 ಬಜೆಟ್ ಕೊಟ್ಟಿದ್ದಾರೆ, ಅವ್ರು ಡಾಕು ಅಂತ. ನಿಂದೇನಪ್ಪ ಕ್ರೆಡಿಬಿಲಿಟಿ? ನಿನಗೆ ಹಕ್ಕು ಕೊಟ್ಟಿದ್ದಾರೆ, ಏನು ಪ್ರಜಾಪ್ರಭುತ್ವದಲ್ಲಿ ಮಾತಾಡಕ್ ಹಕ್ಕಿದೆ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಅದ್ರ ಪಕ್ಕ ಯಾರು ನಿಂತಿರೋದು? ನಮ್ಮ MP, ಚಿಂಚೋಳಿ MP ಅವರು. ಒಬ್ಬ ಕುರುಬ ಸಮಾಜದ ಮುಖ್ಯಮಂತ್ರಿಗೆ ಬೈಬೇಕಾದಾಗ ಇವರು ಬಾಯಿ ಮುಚ್ಕೊಂಡು ನಿಂತಿದ್ರಲ್ಲ MP ಗಳು, ಅವಾಗೇನು ಅನ್ಸಿಲ್ವೇನ್ರಿ? ಯಾವಾಗ ನೀವು ಅಲ್ಲಿ ಬೇರೆ ಬೇರೆ ಸ್ಟೇಜ್ ಮೇಲೆ ವೇದಿಕೆಯಲ್ಲಿ ಮೈಕ್ ಸಿಕ್ಕಿದಾಗೆಲ್ಲ ಏನು ಹೇಳ್ತೀರಾ? ನನ್ನ ರಾಜಕೀಯ ಗುರುಗಳು ಸಿದ್ದರಾಮಯ್ಯ ಅವರು, ನನಗೆ ಅವಕಾಶ ಕೊಟ್ಟವರು ಸಿದ್ದರಾಮಯ್ಯನವರು, ನನಗೆ ರಾಜಕೀಯವಾಗಿ ಬೆಳೆಸಿದ್ದೇ ಸಿದ್ದರಾಮಯ್ಯ ಅವರು, ಧರ್ಮಸಿಂಗ್ ಅವರು ಅಂತ ಹೇಳಿದ್ರಿ. ಅವನು ಒಬ್ಬ ಥರ್ಡ್ ರೈಟ್ 30-40 ಕೇಸ್ ಇರೋನು, ಅವನು ಶ್ರೀರಾಮ್ ಸೇನೆ ಅಧ್ಯಕ್ಷ, ನಮ್ಮ ಮುಖ್ಯಮಂತ್ರಿಗೆ ಡಾಕು ಅಂತ ಹೇಳ್ತಾನೆ. ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಕಾರಣಭೂತರಾದಂಥ ವ್ಯಕ್ತಿಗೆ ಇರ್ತಾನಂದ್ರೆ ನೀವು ಮೌನವಾಗಿದ್ದೀರಾ? ನಿಮ್ಗೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಏನ್ ನಾಟಕ ನಡೆಸಿರಿ ಕಲಬುರಗಿನಲ್ಲಿ ಎಲ್ಲರೂ ಸೇರಿ? ಇವರಿಂದ 2-3 ಜನ ಏನ್ ವಾಟ್ ಇಸ್ ದ ಇದು ಹೇಳಿ? ಇದಕ್ಕೆಲ್ಲದಕ್ಕೂ ಕೂಡ ಕಮ್ಯುನಲ್ ಕಲರ್ ಹೆಂಗ್ ಬರ್ತಾ ಇದೆ ಸರ್? ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಹೌದು, ಒಂದೆರಡು ಕಡೆ ನಮ್ಮ ತಪ್ಪು ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಅಧಿಕಾರಿಗಳ ಲೋಪ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹೋಲಿಕೆ ಮಾಡೋಣ. ಅವರ ಆಡಳಿತದಲ್ಲಿ ಏನಿತ್ತು, ನಮ್ಮ ಆಡಳಿತದಲ್ಲಿ ಏನಿದೆ, ಅವ್ರನಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ರು ಅಧಿಕಾರಿಗಳು, ನಮ್ಮಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ದಾರೆ. ಬಾಯಿಗೆ ಬಂದಂಗೆ ತಾಲಿಬಾನ್ ಸರ್ಕಾರನ ಅದು? ಅವ್ನು ಯಾರು ಕೆಲಸ ಇರಲಾರ್ದು ನಿರುದ್ಯೋಗಿ ಸ್ವಾಮೀಜಿಗೆ ಕರೆಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು, ನೀವು ಪಕ್ಕದಲ್ಲಿ ಕೂತ್ಕೊಳ್ಳೋದು. ಅವರು ಇಲ್ಲಿವರೆಗೂ ಸರ್ ಯಾರು ಒಳ್ಳೆ ಕಾರ್ಯ ಕರೆದಿರೋದೇ ನೋಡಿಲ್ಲ. ನೀವು ನೋಡಿರೇನ್ರಿ? ಇಲ್ಲಿವರೆಗೂ ಅವನ ಶ್ರೀರಾಮ್ ಸೇನೆ ಅಧ್ಯಕ್ಷ ಸ್ವಾಮಿ ಅಂತ, ಸ್ವಯಂ ಘೋಷಿತ ಸ್ವಾಮಿ ಅಂತ ಹೇಳ್ಕೊಂತಾನಲ್ಲ, ಯಾವುದಾದ್ರೂ ಶುಭ ಕಾರ್ಯ ಕರೆದಿದ್ದೀರಾ? ಯಾವುದಾದ್ರೂ ಪ್ರವಚನದಲ್ಲಿ ನೋಡಿದ್ದೀರಾ? ಬರೇ ಎಲ್ಲಿ ಗಲಾಟೆ ಇರುತ್ತೆ, ಪ್ರಚೋದನಕಾರಿ ಭಾಷಣ ಬೇಕು, ಅವಾಗ ಕರಿತೀರ. ಯಾರು ಕೂಡ BJPದವರೇ
ಅವ್ನಿಗೆ ಕೌಡೆಕಾಯಿ ಸ್ಕೀಮಲ್ಲಿ ಕೊಡಲ್ಲ. ಯಾವ್ದಾದ್ರು ಗೃಹ ಪ್ರವೇಶ ಕರೆದಿದ್ದೀರಾ? ಯಾವುದಾದ್ರೂ ಮದುವೆ ಮಾಡಿಸ್ಬೇಕಾದ್ರೆ ಪ್ರವಚನ ಕೊಡಕ್ಕೆ ಮಾಡಿ ಏನಾದರೂ ಭಾಷಣ ಹೊಡೆಯಕ್ಕೆ ಕರೆದಿದ್ದೀರಾ? ಶುಭ ಕಾರ್ಯಗಳಿಗೆ ಇಂಥವ್ರು ಬೇಕಾಗಲ್ಲ ಸರ್. ಸಮಾಜದಲ್ಲಿ ಬೆಂಕಿ ಹಚ್ಚಕ್ಕೆ ಮಾತ್ರ ಇಂಥವ್ರು ಬೇಕಾಗಿದೆ. ನಾವು ಸುಮ್ಮನೆ ಯಾಕಿದ್ದೀವಿ ಅಂದರೆ ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ತದೆ ಅಂತ, ಬಟ್ ಯಾಕೋ ನಾಯಿ ಬಾಲ ಡೊಂಕ್ ಅನ್ಸುತ್ತೆ. ನನಗೆ ಆಶ್ಚರ್ಯ ಏನಂದ್ರೆ, ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರು ಇವ್ರು ಚಮಚಗಳಾಗಿ ಓಡಾಡ್ತಾ ಇದ್ದಾರೆ. ನೀವು ಅವರು ನಿಮ್ಮ ಜೊತೆ ಓಡಾಡ್ತಾ ಇಲ್ಲ, ನೀವು ಅವ್ರ ಚಮಚ ಆಗಿ ಓಡಾಡ್ತಾ ಇದ್ದೀರಾ. ನಿಮ್ಮ ಪಕ್ಷದ ಗೌರವ, ನಿಮ್ಮ ಗೌರವ, ನಿಮ್ಮ ಸ್ಥಾನಮಾನ, ನಿಮ್ಗೆ ಯಾರು ಜನ ಓಟ್ ಹಾಕಿರ್ತಾರಲ್ಲ ಅಂಥವ್ರದ್ದು ಮರ್ಯಾದೆ ಏನಾಗುತ್ತಪ್ಪ? ಆದ್ರಿಂದ ಬೊಮ್ಮಾಯಿಯವ್ರ ಹತ್ರ ಹೋಗಿದ್ರು ಇವರು. ಇನ್ನೊಂದು ಲಾಸ್ಟ್ ಹೇಳ್ಬಿಡ್ತೀನಿ. ಇದೇ ನಿಮ್ಮ ಶ್ರೀರಾಮ್ ಸೇನೆ ಅಧ್ಯಕ್ಷ ಅವ್ರ ಸರ್ಕಾರ ಆದಾಗ ಬೊಮ್ಮಾಯಿ ಹತ್ರ ಹೋಗಿದ್ರು ಸರ್. ಬೊಮ್ಮಾಯಿ ಹತ್ರ ಹೋಗ್ಬಿಟ್ಟು ಏನಂತಿದ್ರು ಗೊತ್ತಾ? ಪ್ರಿಯಾಂಕ್ ಅವ್ರಿಗೆ ಚಿತಾಪುರ್ನಲ್ಲಿ ಪಾಕಿಸ್ತಾನ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಪಾಕಿಸ್ತಾನ್ ಛೋಟಾ ಪಾಕಿಸ್ತಾನ್ ಮಾಡ್ತಾ ಇದ್ದಾರೆ ಅಂತ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಕೌಡೆಕಾಯಿ ಸ್ಕೀಮತ್ ಕೊಟ್ಟಿಲ್ಲ ಬೊಮ್ಮಾಯಿ ಅವರು. ಅದೇಂಗ್ರಿ ಸಾಧ್ಯ ಅಂದ್ಬಿಟ್ಟು ಕಳಿಸಿದ್ರು ಅವರಿಗೆ. ನಾನು ಅದಕ್ಕೆ ಡಿಫಮೇಷನ್ ಹಾಕಿದ್ದೆ. ಯಾಕಂದರೆ ಒಬ್ಬ MLAಗೆ ಏನಂತ ಹೇಳ್ತಾ ಇದ್ದಾರೆ, ನಾನು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ನಲ್ಲಿ ನಾನು ತೊಡಗಿದ್ದೇನೆ, ಸೆಡೇಷನ್ ಚಾರ್ಜಸ್ ನನ್ನ ಮೇಲೆ ಹಾಕಿದ್ದಾರೆ, ಅದಕ್ಕೆ ಹೇಗೆ ಹಾಕಿದ್ದೀರಾ, ಯಾಕೆ ಮಾಡಿದ್ದೀರಾ ಅಂತ ನೀವು ಬಂದು ಸಾಕ್ಷಿ ಕೊಡಿ ಅಂತ ಹೇಳಿದ್ಕೆ ಮಗ ಇನ್ನೂ ತನಕ ಬಂದಿಲ್ಲ. ಕೋರ್ಟ್ನಲ್ಲಿದೆ, ಕೊಡಿ ಸಾಕ್ಷಿ ಕೊಡಿ. ಹೆಂಗೆ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ದೀವಿ ಇಲ್ಲಿ, ಹೆಂಗೆ ನಾವು ಛೋಟಾ ಪಾಕಿಸ್ತಾನ್ ಮಾಡ್ತಾ ಇದ್ದೀವಿ ಚಿತಾಪುರ್ನಲ್ಲಿ ತೋರಿಸಿ. ನಾನೇ ಆ ಮುಖದಮೆ ಹಾಕಿದ್ದೀನಲ್ಲ ನಿಮ್ಮ ಮೇಲೆ, ಯಾಕೆ ಹಿಂದೆ ಜರಿತಾ ಇದ್ದೀರಾ? ಮಾಡ್ತಾ ಇದ್ರೆ ಕೊಡ್ಬೇಕಲ್ಲ ಅಲ್ಲಿ. ಅದಕ್ಕೆ ನಾನು ಹೇಳ್ದಂಗೆ ಇವರಿಗೆಲ್ಲ ಸ್ವಲ್ಪ ನಾವೇ ಡೀಲಾ ಬಿಟ್ಟು ನಮ್ಮದೇ ತಪ್ಪಾಗಿದೆ. ಇನ್ನು ಮೇಲಿಂದ ಸ್ವಲ್ಪ ಇದೆಲ್ಲನೂ ಕೂಡ ನಾವು ಹಿಂದೆ ಮುಂದೆ ನೋಡ್ಲಾರ್ದೆ ಯಾರೇ ಇದ್ರೂ ಕ್ರಮ ತಗೋತೀವಿ. ಎಸ್ಪೆಷಲಿ ಇವ್ರದ್ದೆಲ್ಲ ಏನೇನು ಹಳೆಯದು ಇದು ಇದೆ, ನಾವೇನು ಹೊಸದೇನು ಹಾಕೋದು ಬೇಕಾಗಿಲ್ಲ, ಹಳೆಯವೇ ಇದೆ. ಪದೇ ಪದೇ ಸರ್ಕಾರಕ್ಕೆ ಇವರು ಜನರಲ್ಲಿ ತಪ್ಪು ಮಾಹಿತಿ ಕೊಡೋದು. ನೀವು ಸರ್ಕಾರ ಏನಾದರೂ ಲೋಪ ಇದ್ರೆ ಹೇಳಿ, ಎದ್ದು ನಿಂತು ನೀವು ಪ್ರೆಸ್ ಮೀಟ್ ಕರೀರಿ, ಪ್ರೆಸ್ ಮೀಟ್ ಕರಿಬೇಡಿ ಅಂತ ಹೇಳ್ತಾ ಇಲ್ಲ, ಕರೆದ್ಬಿಟ್ಟು ಹೇಳಿ ಇಲ್ಲಪ್ಪ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಕುಸಿದೋಗಿದೆ, ಇಲ್ಲಿ ಏನೋ ಭ್ರಷ್ಟಾಚಾರ ನಡೆದಿದೆ, ದಾಖಲೆ ಇಲ್ಲಿದೆ, ನೀವು ಪ್ರಿಯಾಂಕರ್ಗೆ ಇದಕ್ಕೆ ತನಿಖೆ ಮಾಡಿಸ್ಬೇಕು, ಇಲ್ಲದ್ರೆ ರಾಜೀನಾಮೆ ಕೊಡಿ, ನೋ ಪ್ರಾಬ್ಲಮ್, ಮಾಡೋಣ. ದತ್ತಾಂಶಗಳು ಕೊಡಿ, ಸ್ಟ್ಯಾಟಿಸ್ಟಿಕ್ಸ್ ಕೊಡಿ, ಏನಾದರೂ ನಡೆದಿದ್ರೆ ಹೇಳ್ರಿ. ನಿಮ್ಮ ಬಿಲ್ಡಿಂಗ್ಗಳಿಗೆ ಎಷ್ಟು ವೈಲೇಷನ್ ಆಗಿದೆ ಕಾರ್ಪೊರೇಷನಲ್ಲಿ ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಕೊಟ್ಬಿಟ್ಟು ಮಾತಾಡ್ರಿ, ನಾವೇನು ಬೇಡ ಅಂತ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಹಕ್ಕಿದೆ. ಸರ್ಕಾರದ ಲೋಪಗಳನ್ನು ಎತ್ತಿಡಿರಿ, ಆದರೆ ಸಮಾಜದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ರೆ ಸರ್ಕಾರ ಕೈ ಕಟ್ಕೊಂಡು ಕೂತ್ಕೊಳ್ಳುತ್ತೆ. ನೀವು ಬಾಯಿಗೆ ಬಂದಂಗೆ ವೈಯಕ್ತಿಕವಾಗಿ ಮಾತಾಡೋದು, ಬಾಯಿಗೆ ಬಂದಂಗೆ ಸರ್ಕಾರದ ಬಗ್ಗೆ ಮಾತಾಡೋದು ನಾವು ನೋಡ್ಕೊಂಡು ಕೂಡಕ್ಕೆ ಸಾಧ್ಯ ಇಲ್ಲ. ಇದು ಕಿವಿ ಮಾತನ್ನ ಅನ್ಕೊಳ್ಳಿ, ವಾರ್ನಿಂಗ್ ಅನ್ನ ಅನ್ಕೊಳ್ಳಿ. ನಾವು 8 ತಿಂಗಳಿಂದ ನೋಡ್ತಾನೆ ಇದ್ದೀವಿ. ಈಗ ನಮ್ಮದು ತಾಳ್ಮೆ ಸ್ವಲ್ಪ ಪರೀಕ್ಷೆ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಆಸ್ ಅ ಗೌರ್ಮೆಂಟ್ ಒಂದು ಸ್ಪಷ್ಟವಾದಂಥ ಸಂದೇಶ ನಮ್ಮ ಮಾಧ್ಯಮ ಸ್ನೇಹಿತರಿಂದ ಕಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಲಬುರಗಿ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಕರ್ನಾಟಕದಲ್ಲಿರ್ಬೋದು, ಕಾನೂನನ್ನು ಸುವ್ಯವಸ್ಥೆ ಭಂಗ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಅದು ನಾನಿರ್ಬೋದು, ನಮ್ಮ ಪಕ್ಷದವರಿರ್ಬೋದು, ನನ್ನ ಕುಟುಂಬದವರೇ ಇರ್ಬೋದು, ನನ್ನ ಸಮಾಜದವರೇ ಇರ್ಬೋದು. ದ ಲಾ ಈಸ್ ಅಪ್ಲಿಕೇಬಲ್ ಟು ಎವ್ರಿಬಡಿ. ಅಂಥದ್ದೇನಾದರೂ ಲೋಪಗಳಾದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ನಾವು ತಗೋತೀವಿ. ಆದರೆ ಜಾತಿ ಬಣ್ಣ ಕಟ್ಟೋದು, ಯಾವುದೇ ಸಮಾಜಕ್ಕೆ ನೀವು ಪ್ರಚೋದನೆ ಕೊಟ್ಟು ನಿಲ್ಲಿಸೋದು, ಅದನ್ನು ಕೂಡ ನಾವು ಸಹಿಸೋದಿಲ್ಲ. ಸ್ಪಷ್ಟವಾದಂಥ ಸಂದೇಶ ಎಲ್ಲ ಸಮಾಜದವರಿಗೂ ನಾವು ಕಳಿಸ್ತಾ ಇದ್ದೀವಿ, ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಇಂಥ ಪ್ರಚೋದನೆಗೆ ಒಳಗಾಗಬೇಡಿ. ಇದು ನಿಮ್ಮ ಸರ್ಕಾರ ಇದೆ. ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನನ್ನ ಹತ್ರ ಬರ್ಬೋದು, ಶರಣ್ ಪ್ರಕಾಶ್ ಅವ್ರ ಹತ್ರ ಹೋಗ್ಬೋದು, ಅಲ್ಲಂ ಪ್ರಭು ಅವ್ರ ಹತ್ರ ಹೋಗ್ಬೋದು, ಕಮಕ್ನೂರ್ ಅವ್ರ ಹತ್ರ ಹೋಗ್ಬೋದು. ಸಾಕಷ್ಟು ವಿಧಿವಿಧಾನಗಳು ಇದೆ ತಮ್ಮ ಅಳಿಲನ್ನು ಸರ್ಕಾರಕ್ಕೆ ಹೇಳ್ಕೊಳ್ಳಿಕ್ಕೆ. ಇದು ಆಳುವ ಸರ್ಕಾರ ಅಲ್ಲ, ಆಲಿಸುವ ಸರ್ಕಾರ ಅಂತ ಪದೇ ಪದೇ ನಾವು ಹೇಳ್ತೀವಿ. ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊಳೋ ಜಿಮ್ಮೆದಾರಿ ಇವತ್ತು ನೀವು ನಮ್ಮ ಮೇಲೆ ಕೊಟ್ಟಿದ್ದೀರಾ, ನಮ್ಮ ಮೇಲೆ ಭರವಸೆ ಮಾಡಿದ್ದೀರಾ. ಆ ಭರವಸೆನ ಮುರಿಲಾರ್ದಂಗೆ
ಆ ಭರವಸೆನ ಎತ್ತಿಡಿಯುವ ಕೆಲಸವನ್ನು ನಾನು ಮಾಡ್ತೀನಿ ವೈಯಕ್ತಿಕವಾಗಿ, ಮತ್ತು ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದ.